ಹಾಯ್ ಹಲೋ ನಮಸ್ತೆ ಮತ್ತೊಮ್ಮೆ ಆಕ್ಸೀಸ್ ಹೆಲ್ತ್ ಕೇರ್ನ ವೀಡಿಯೋಸ್ಗಳಿಗೆ ಸ್ವಾಗತ. ನಾನು ನಿಮ್ಮ ಸಚಿನ್. ಇವತ್ತು ಡಾಕ್ಟರ್ಸ್ ಹತ್ರ ಹೋಗ್ತೀರಾ, ಸ್ನೋರಿಂಗ್ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ, ಏನೇನು ಕಾರಣಗಳಾಗ್ಬೋದು ಅಂಥೇಳಿ. ನಮಗೆ ಡಾಕ್ಟರ್ಸ್ ಹತ್ರ ಹೋದಾಗ ಅವರು ನಿಮಗೆ ಸ್ಲೀಪ್ ಸ್ಟಡಿ ಮಾಡಿಸಿ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಈ ಸ್ಲೀಪ್ ಸ್ಟಡಿ ಅಂದರೆ ಏನು? ಸೊ ಏನಪ್ಪ ಇದು ಹೆಸರೇ ಕೇಳಿಲ್ಲ ಅಂದ್ಕೋಬೋದು. ಸೊ ಈ ಸ್ಲೀಪ್ ಸ್ಟಡಿಯಲ್ಲಿ 3 ವಿಧಾನಗಳಿರ್ತವೆ. ಒಂದು ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3 ಅಂತ ಇರುತ್ತೆ. ಸೊ ಈ ಲೆವೆಲ್ 1 ಅನ್ನೋ ಸ್ಟಡಿ ಬಂದುಬಿಟ್ಟು ನಿಮಗೆ ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲೇ ಕಂಪಲ್ಸರಿ ಮಾಡ್ತಾರೆ. ಬಟ್ ಈ ಲೆವೆಲ್ 2 ಮತ್ತು ಲೆವೆಲ್ 3 ಅನ್ನೋದನ್ನು ನೀವು ಮನೆಯಲ್ಲಿ ನಿಮ್ಮ ಬೆಡ್ನಲ್ಲಿ ಆರಾಮಾಗಿ ನಿಮ್ಮ ಕಂಫರ್ಟಲ್ಲಿ ಮಾಡ್ಕೋಬೋದು. ಟೆಕ್ನಿಷಿಯನ್ ಬರ್ತಾರೆ, ಸ್ಲೀಪ್ ಡಿವೈಸ್ ಕನೆಕ್ಟ್ ಮಾಡ್ತಾರೆ, ಮಾರನೇ ದಿನ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಈ ಲೆವೆಲ್ 3ನಲ್ಲಿ ಏನೇನು ನಿಮಗೆ ಪ್ಯಾಟರ್ನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಒಂದು, ನಿಮ್ಮ ಬ್ರೀತಿಂಗ್ ಆ್ಯಕ್ಟಿವಿಟಿ ಏನಿದೆ ಅದು ಗೊತ್ತಾಗುತ್ತೆ. ಸ್ನೋರಿಂಗ್ ಎಷ್ಟಿದೆ, ಆಮೇಲೆ ನಿಮ್ಮ AHI ಎಷ್ಟಿದೆ, ಅಬ್ಸ್ಟ್ರಕ್ಷನ್ಸ್ ಲೆವೆಲ್ ಎಷ್ಟಿದೆ, ಈ ಥರ ಬೇಸಿಕ್ 5 ಪ್ಯಾರಾಮೀಟರ್ಗಳು ಇದರಲ್ಲಿ ರೆಕಾರ್ಡ್ ಆಗ್ತವೆ. ಸೆಕೆಂಡ್, ಲೆವೆಲ್ 2ನಲ್ಲಿ ಬಂದುಬಿಟ್ಟು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬಿಟ್ಟು ನಿಮಗೆ ಸ್ಲೀಪ್ ಆ್ಯಪ್ನಿಯ ಲೆವೆಲ್ ಎಷ್ಟಿದೆ, ಬ್ರೈನ್ ಆ್ಯಕ್ಟಿವಿಟಿ ಎಷ್ಟಿದೆ, ಅದೆಲ್ಲದನ್ನು, ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅದೆಲ್ಲದನ್ನು ರೆಕಾರ್ಡ್ ಆಗುತ್ತೆ. ಸೊ ಈ ಪ್ರೈಸ್ ಡಿಫ್ರೆನ್ಸ್ ಬಂದುಬಿಟ್ಟು ಲೆವೆಲ್ 1 ಸ್ವಲ್ಪ ನಿಮಗೆ ಜಾಸ್ತಿ ಆಗ್ಬೋದು, ಯಾಕಂದರೆ ನೀವು ಹಾಸ್ಪಿಟಲ್ ಮಾಡೋದ್ರಿಂದ ಅಡ್ಮಿಷನ್ ಎಲ್ಲ ಬೇಕಾಗುತ್ತೆ. ಲೆವೆಲ್ 2 ಮತ್ತು ಲೆವೆಲ್ 3ಗೆ ಅಪ್ರಾಕ್ಸಿಮೇಟ್ಲಿ 5,000 to 8,000 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಅದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ದಿನ ನಿಮಗೆ ರಿಪೋರ್ಟ್ ಸಿಗುತ್ತೆ, ಆ ರಿಪೋರ್ಟ್ ತೊಗೊಂಡು ನೀವು ಡಾಕ್ಟ್ರ್ ಹತ್ರ ಹೋಗ್ಬೋದು. ಇದರಲ್ಲಿ ಏನಾದರೂ ಕನ್ಫರ್ಮೇಷನ್ ಬಂತು ಅಂತಂದರೆ ಇನ್ನೊಂದು ಟೈಟ್ರೇಷನ್ ಸ್ಟಡಿ ಅಂತ ಮಾಡ್ತಾರೆ. ಅದರಲ್ಲಿ CPAPನ ಕನೆಕ್ಟ್ ಮಾಡಿಬಿಟ್ಟು ಎಷ್ಟು ಲೆವೆಲ್ಗೆ ನಿಮಗೆ ಪ್ರೆಷರ್ ಬೇಕಾಗುತ್ತೆ ಅಂತ ನೋಡ್ತಾರೆ. ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ. ಸೊ ಇದೊಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ, ಮತ್ತೆ ಭೇಟಿಯಾಗೋಣ.